ಅಂತೂ ಇಂತೂ ಡಿಸ್ಚಾರ್ಜ್ ಆಯ್ತು ಪುಂಡಂದ. ನಾನಿದೆಲ್ಲೋ ಪಂಚವಾರ್ಷಿಕ ಯೋಜನೆ ಅಂತ ಅನ್ಕೊಂಡಿದ್ದಿ. ನಾ ಇನ್ನ ಆಸ್ಪತ್ರೆ ಬದಿ ತಲೆ ಹಾಕಿಯೂ ಮನ್ಕಂತಿಲ್ಲ. ಇವ ಅದ್ರಂಗು ನರ್ಸ್ ಹತ್ರ ಹೋಯ್ ಬತ್ತಿಯಕ್ಕ ಅಂತಿದ್ದ. ಎಂತ ಮಾಯ ಮನೆಯಗಡ ಅಕ್ಕ ಹಂಗಡಿಗ ಮನಿ ಹೋಗ್ಬದ ಹೆಂಗೆ? ಹಾ ಅಲ್ಕ ಆಂಬ್ಯುಲೆನ್ಸ್ ಇತ್ತಲ್ಲ. ಭಾರೀ ಮಳೆಯಿಂದಾಗಿ ಸಂತೆಕಟ್ಟೆ ಅಂಡರ್ ಪಾಸ್ ಬಳಿ ಜಲಪಾತವೊಂದು ಸೃಷ್ಟಿಯಾಗಿದ್ದು ಪ್ರವಾಸಿಗರ ಕಣ್ಮನ ಸೆಳೆದಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲು ನಮ್ಮ ಸಹೋದ್ಯೋಗಿ ಚೋರಿಪಟ್ ಚಿಂಕ್ರಾ ಅವರು ಘಟನಾ ಸ್ಥಳದಲ್ಲಿ ಇದ್ದಾರೆ. ನಮಸ್ಕಾರ ಚಿಂಕ್ರಾರವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಾ ಮಂಜುಳಾ, ಹಲವಾರು ಶತಮಾನಗಳ ಹಿಂದೆ ಶುರುವಾದಂತ ಏನು ಸಂತಕಟ್ಟೆ ಅಂಡರ್ ಪಾಸ್ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದರ ಬಗ್ಗೆ ಈಗಾಗಲೇ ಬಿಂಗ್ರಿಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಸಂತಕಟ್ಟೆ ಪಾರ್ಟ್ 1 ಪಾರ್ಟ್ 2 ಮಾಡಿ ಲಗಾಡಿ ಎಬ್ಬಿಸಲಾಗಿತ್ತು. ಇದೀಗ ಸುರಿದ ಭಾರಿ ಮಳೆಯಿಂದಾಗಿ ಅಂಡರ್ ಪಾಸ್ ಬಳಿ ಒಂದು ಜಲಪಾತ ಸೃಷ್ಟಿಯಾಗಿದ್ದು ಬಹಳಷ್ಟು ಜನರ ಗಮನ ಸೆಳೆದಿದೆ. ಮುಂದಿನ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮಂಜುಳಾ. ಏನ್ ಜನನೋ ಮಾರಾಯ, ಮಳಿ ಬಂದ್ರು ಹೊಯ್ಕೋತಾರ, ಮಳಿ ಬರ್ಲಿಲ್ಲ ಅಂದ್ರೂ ಹೊಯ್ಕೋತಾರ. ಅಣ್ಣ, ನಮ್ ಗಂಡೊಂದ್ ಇವತ್ ಡಿಸ್ಚಾರ್ಜ್ ಆಯ್ತ, ಚೂರ್ ಮನೆ ಬಿಟ್ಟು ಬರ್ಲಕ್ಕ. ಏನ್ ತಮ್ಮ, ಇದು ಹೊಲ ಬರಂತ ಮಾಡ್ಯಾನ? ಇದು ಆಂಬ್ಯುಲೆನ್ಸ್ ಐತಿ. ನೀವೆಂತ ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೋದಷ್ಟಿಯಾ? ವಾಪಸ್ ಬಿಡು ಪದ್ಧತಿ ಇಲ್ದ? ಇದು ದವಾಖಾನೆ ಆಂಬ್ಯುಲೆನ್ಸ್, ಪ್ರೈವೇಟ್ ಆಂಬ್ಯುಲೆನ್ಸ್ ಸಿಗ್ತೈತಿ, ಅದಕ್ಕೆ ಕಾಲ್ ಹಚ್ಚಾರ. ಎಂತ ಹಚ್ಕಣ್ಕಂಬ್ರ? ಕಾಲ್ ಮಾಡ್ಕೊಂಬ್ರಿ ಪ್ರೈವೇಟ್ ಆಂಬ್ಯುಲೆನ್ಸ್ಗೆ. ಅಲ್ಲ, ನಿಮ್ ಆಂಬ್ಯುಲೆನ್ಸ್ ಮೇಲೆ ಲೈಟ್ ಹಾಕೊಂಡ್ ಟಿಯೋ ಟಿಯೋ ಅನ್ಕೊಂಡ್ ಹೋಗ್ಬೇಕಲ್ಲ, ಹಾಯ್ಕತ್. ಇದು ಎಮರ್ಜೆನ್ಸಿ ಲೈಟ್ ಐತಿ, ಡಿಸ್ಕೋ ಲೈಟ್ ಅಂತ ಮಾಡಿರೇನ? ಅಲ್ಲ, ಆಸ್ಪತ್ರೆಗೆ 1 ಲಕ್ಷ ಬಿಲ್ ಆಯ್ತು ಮಾರ, ಆಂಬ್ಯುಲೆನ್ಸ್ ಒಂದು ಕಾಂಪ್ಲಿಮೆಂಟರಿ ಕೊಡೋಕಾತಿಲ್ಯಾ? ಇಲ್ಲಪ್ಪಿ, ಅದು ಎಕ್ಸ್ಟ್ರಾ ಚಾರ್ಜ್ ಆಕೈತಿ. ಯಾಕೆ ಎಲ್ಲದಕ್ಕೂ ದುಡ್ಡು ಅಂತ್ರಿ ಮಾರ? ತಮ್ಮ, ಅದು ರೊಕ್ಕ ಐತಿ, ಎಲ್ಲಾ ಪ್ರಪಂಚ ರೊಕ್ಕದ ಮ್ಯಾಗ ನಿಂತೈತಿ. ಈಗ ಪುಕ್ಕಟ ಯಾರು ಹೋಗಂಗಿಲ್ಲ. ಹಲೋ ಹಲೋ, ಹಾ ಬಂದೆ ನಿಂದ್ರಿ, ಅಲ್ಲೇ ಬಂದೆ.